ಸುರಗಜಕ್ಕನಹಳ್ಳಿ ಗ್ರಾಮದ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪವಿತ್ರ ಎಳ್ಳು ಮಜ್ಜನ ಸೇವೆ ಹಾಗೂ ಪ್ರಸಾದ ವಿನಿಯೋಗ. ಸುರಗಜಕ್ಕನಹಳ್ಳಿ ಗ್ರಾಮದ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿ ಅಮಾವಾಸ್ಯೆಯ ಪವಿತ್ರ ಸಂದರ್ಭದಲ್ಲಿ ವಿಶೇಷ ಎಳ್ಳು ಮಜ್ಜನ ಸೇವೆ ಭಕ್ತಿ, ಶ್ರದ್ಧೆ ಮತ್ತು ವೈದಿಕ ಸಂಪ್ರದಾಯದಂತೆ ನೆರವೇರಿಸಲಾಗುತ್ತದೆ. ಈ ಪುಣ್ಯಮಯ ಸೇವೆಯ ನಂತರ ಆಗಮಿಸುವ ಎಲ್ಲ ಭಕ್ತರಿಗೆ ಮಹಾಪ್ರಸಾದವನ್ನು ಭಕ್ತಿಪೂರ್ವಕವಾಗಿ ವಿನಿಯೋಗಿಸಲಾಗುತ್ತದೆ. ಎಳ್ಳು ಮಜ್ಜನ ಸೇವೆಯ ಭಕ್ತರ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ, ಶಾಂತಿ ಹಾಗೂ ಸಕಲ ಸಂಕಷ್ಟಗಳ ನಿವಾರಣೆಗೆ ದೈವಾನುಗ್ರಹವನ್ನು ಕೋರುವ ಮಹತ್ವದ ಸೇವೆಯಾಗಿದೆ. ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಮತ್ತು ಕುಟುಂಬದ ಸುಖ ಸಮೃದ್ಧಿಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಪವಿತ್ರ ಸೇವೆಯಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳುವಂತೆ ಎಲ್ಲ ಭಕ್ತರಲ್ಲಿ ಆತ್ಮೀಯವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಧಾರ್ಮಿಕ ಕಾರ್ಯಕ್ರಮವು ದೇವಸ್ಥಾನದ ಅರ್ಚಕರಾದ ಶ್ರೀ ನಟರಾಜ್ ಆರಾಧ್ಯ ಅವರ ನೇತೃತ್ವದಲ್ಲಿ ವೈದಿಕ ವಿಧಿವಿಧಾನಗಳೊಂದಿಗೆ ನೆರವೇರಿಸಲಾಗುತ್ತದೆ. ಸುರಗಜಕ್ಕನಹಳ್ಳಿ ಗ್ರಾಮದ ಭಕ್ತರು ಹರ ಹರ ಮಹಾದೇವ ಎಂಬ ಜೈಕಾರ ಹಾಕುತ್ತಾ ಇಡೀ ಸುರಗಜಕ್ಕನಹಳ್ಳಿ ಗ್ರಾಮದಲ್ಲಿ ಜೈಕಾರ ಕೇಳಿ ಬರುತ್ತಿದ್ದವು. ನಮ್ಮ ಭಾಗದ ಗ್ರಾಮಗಳ ದೇವಸ್ಥಾನದ ವೈಭವಗಳು ಮತ್ತು ಸಾರ್ವಜನಿಕರ ದೈವದ ನಂಬಿಕೆ, ಭಕ್ತಿ ಹಾಗೂ ಕನ್ನಡ ನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ನಿಮ್ಮ ಸ್ಥಳೀಯ ವಾಹಿನಿಯಾದ ಪೊಲಿಟಿಕಲ್ ಫೋಕಸ್ ಕನ್ನಡ ವಾಹಿನಿಯು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ. ವರದಿ ಶಿವಾನಂದ್ ಆನೇಕಲ್. ಸೀಗೆ ಗುತ್ತಿಯಲ್ಲಿ ಕೆಮ್ಮತ್ತಿ ನೆರಳಲ್ಲಿ ಮಾದೇವರು ಗವರೇ, ನಮ್ಮ ಮಾಯ್ಕಾರವರು ಗವರೇ. ಹೂವ ಕುಯ್ಯಲು ಹೋಗಿ ಮೊಗ್ಗ ಕುಯ್ಯಲು ಹೋಗಿ ಮಲೆ ಮಲೆ ಸುತ್ತವರೇ, ಸ್ವಾಮಿ ಆಯಾಸಗೊಂಡವರೇ. ಸಾಕಾಗಿ ಬಂದವರೇ, ಅಮ್ಮಮ್ಮ ಚೋಕಾಗಿ ಬರುಗವರೇ. ಸ್ವಾಮಿ ಸಾಕಾಗಿ ಬಂದವರೇ, ಅಮ್ಮಮ್ಮ ಚೋಕಾಗಿ ಬರುಗವರೇ. ಮಹದೇಶ್ವರ ಸ್ವಾಮಿ ದೇವಾಲಯ, ಸುರಗಜಕ್ಕನಹಳ್ಳಿ, ಬನ್ನೇರುಘಟ್ಟ ರಸ್ತೆ. ಇಲ್ಲಿ ಅಮಾವಾಸ್ಯೆಗೆ ಮತ್ತು ಪರ್ವ ದಿನಗಳಲ್ಲಿ ಅಂದರೆ ಪೌರ್ಣಮಿ, ಗ್ರಹಣ ಹಾಗೂ ವಿಶೇಷ ದಿನಗಳಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಗಳು, ಅಭಿಷೇಕಗಳು ನಡೆಯುತ್ತವೆ. ವಿಶೇಷವಾಗಿ ಅಮಾವಾಸ್ಯೆಯಲ್ಲಿ ಎಣ್ಣೆ ಮಜ್ಜನ ಸೇವೆ ಅಂತ ಮಹದೇಶ್ವರ ಸ್ವಾಮಿಯವರಿಗೆ ಎಣ್ಣೆ ಮಜ್ಜನ ಸೇವೆ ಅಂದರೆ ಬಹಳ ಪ್ರೀತಿ. ಆ ಎಣ್ಣೆ ಮಜ್ಜನ ಸೇವೆ ಇಲ್ಲಿ ಅಮಾವಾಸ್ಯೆ ದಿವಸ ಅಭಿಷೇಕ ನಡೆಯುತ್ತೆ. ಹಾಗೆ ಅನ್ನದಾಸೋಹ ಪ್ರಾರಂಭವಾಗುತ್ತೆ. ಹಾಗೆ ಸುಮಾರು ಭಕ್ತಾದಿಗಳಿಗೆ ಆ ಮಜ್ಜನ ಮಾಡಿದ್ದ ನೀರನ್ನು ಅಂದರೆ ಅಭಿಷೇಕದ ನೀರನ್ನು ಸುಮಾರು ಜನಗಳು, ಕೆಲವರು ಸುಮಾರು ವರ್ಷಗಳಿಂದ ಬಳಲ್ತಾ ಇರೋಂಥ ರೋಗಿಷ್ಠರಿಗೆ ಅಂದರೆ ಕಾಯಿಲೆ ಇರುವಂಥವ್ರಿಗೆ ಆ ಅಭಿಷೇಕದ ನೀರು ಮೇಲೆ ಸುರಿದ್ರೆ ಅವರಿಗೆ ಮಿರಾಕಲ್ ಅಂದರೆ ನಂಬಲಾಗದಂಥ ಒಂದು ವಿಚಿತ್ರವಾದಂಥ ಒಂದು ಯಾವುದೇ ಒಂದು ಇದು ಅವ್ರಿಗೆ ಪರಿಹಾರ ಆಗಿದೆ. ಇದು ನಾನು ಹೇಳೋದಲ್ಲ, ಇಲ್ಲಿ ಬಂದಿದ್ದಾರೆ ಭಕ್ತಾದಿಗಳು, ಅವ್ರನ್ನೇ ಕೇಳ್ಬೋದು ನೀವು. ಯಾಕೆಂದರೆ ಯಾವುದೇ ದೇವರು ಎಲ್ಲೇ ಇದ್ರೂ ನಂಬಿಕೆ ಮೇಲೆ ನಮಗೆ ಫಲ ಸಿಗ್ತದೆ. ದೇವರು ನಂಬೋದ್ರಿಂದ ಅಂದರೆ ಯಾವುದೇ ದೇವರು, ಅವ್ರ ಊರಲ್ಲಾಗ್ಬೋದು ಅಥವಾ ಯಾವುದೇ ದೇವ್ರನ್ನ ನಂಬಿಕೆ ಮೇಯ್ನು. ಇಲ್ಲಿ ಆ ದೇವರು ಈ ದೇವರು ಆ ದೇವರು ಅಂತಲ್ಲ, ನಮ್ಮ ಭಕ್ತಿ ಎಷ್ಟು ಮಾತ್ರ ಸಮರ್ಪಿಸ್ತೇವೆ ದೇವರಿಗೆ ಅನ್ನೋದು ಮುಖ್ಯ. ಎಲ್ಲಿದ್ರೂ ದೇವರು ಅದೇ ಫಲವನ್ನು ಕೊಡ್ತಾನೆ. ಇಲ್ಲಿ ಸುಮಾರು ಜನಕ್ಕೆ ಮಕ್ಕಳಾಗದಿದ್ದವ್ರಿಗೂ ಸಂತಾನ ಭಾಗ್ಯ ಆಗಿದೆ. ಅವರು ಬಂದಿದ್ದಾರೆ, ಬೇಕಾದರೆ ಅವರು ಮಾತಾಡಿಸ್ತಾರೆ, ಹೇಳ್ಬೋದು. ನಾವು ಹೇಳೋದಲ್ಲ, ನಾವು ಹೇಳಿದ್ರೆ ದೇವಸ್ಥಾನ ಬಗ್ಗೆ ಇವರೇ ಹೇಳ್ತಾರೆ ಅನ್ಕೊತಾರೆ. ಭಕ್ತಾದಿಗಳ ಬಾಯಲ್ಲಿ ಕೇಳಿದ್ರೆ ನೀವೇ ಅದಕ್ಕೆ ಉತ್ತರ ಸಿಗ್ತದೆ. ಇಲ್ಲಿ ವಿಶೇಷವಾಗಿ ಎಣ್ಣೆ ಮಜ್ಜನ ಸೇವೆ ಅಂದರೆ ಎಳ್ಳಿನಿಂದ ಎಣ್ಣೆ ಇಲ್ಲೇ ಮಾಡಿ ಅದನ್ನು ಒನಕೆಯಿಂದ ಒರಳು ಕಳ್ಳಲ್ಲಿ ಕುಟ್ಟಿ ಇದನ್ನು ತಂದು ನಮಗೆ ಭಕ್ತಾದಿಗಳು ಕೊಡ್ತಾರೆ. ಯಾರು ಪೂಜೆ ಮಾಡಿಸ್ತಾರೋ ಅವರು ಅದನ್ನು ತಗೊಂಡೋಗಿ ನಾವು ಶಿವನಿಗೆ ಮಜ್ಜನ ಮಾಡಿಸ್ತೀವಿ. ಈ ಮಜ್ಜನ ಮಾಡಿಸೋದ್ರಿಂದ ನವಗ್ರಹಗಳ ದೋಷ ಮತ್ತು ಅಮಾವಾಸ್ಯೆ ದಿವಸ ಯಾರು ಜನನ ಆಗಿರ್ತಾರೋ ಆ ದೋಷ, ಏಕನಕ್ಷತ್ರ ದೋಷ, ಸರ್ವ ದೋಷಗಳು ಪರಿಹಾರ ಆಗ್ತದೆ ಅಂತ ಶಾಸ್ತ್ರ ಇದೆ. ಆ ಮಜ್ಜನ ಮಾಡಿದ್ದನ್ನು ಮತ್ತೆ ನಾವು ಆ ಎಳ್ಳನ್ನು ಅವ್ರಿಗೆ ಸ್ನಾನ ಮಾಡೋದಕ್ಕೆ ಸ್ವಲ್ಪ ಕೊಡ್ತೀವಿ. ಮತ್ತು ಇಲ್ಲಿ ಬಂದು ಅವ್ರಿಗೆ ಮೇಲೆ ಸುರಿತೀವಿ. ಸೊ ಎಷ್ಟೋ ಜನಕ್ಕೆ ಸುಮಾರು ಕಾಯಿಲೆಗಳು ವಾಸಿಯಾಗಿದೆ ಅಂತ ಹೇಳ್ತಾರೆ. ನಾವು ಹೇಳೋದಲ್ಲ, ಅವರೇ ಹೇಳ್ತಾರೆ, ನೀವು ಅವ್ರನ್ನೇ ಕೇಳ್ಕೋಬೋದು. ಮತ್ತು ಅನ್ನದಾಸೋಹ ನಡೆಯುತ್ತೆ ಪ್ರತಿ ಅಮಾವಾಸ್ಯೆಗೂ. ಎಲ್ಲ ಭಕ್ತಾದಿಗಳು ಸಹಕಾರದಿಂದ ಈ ಸೇವೆಯನ್ನು ನಡೆಸ್ಕೊಳ್ತಾ ಬಂದಿದ್ದೀವಿ. ಇದೇ ರೀತಿ ನಡೀಲಿ ಅಂತೇಳಿ ಎಲ್ಲ ಭಕ್ತಾದಿಗಳಿಗೂ ಮಹದೇಶ್ವರ ಸ್ವಾಮಿಯು ಆಯುರ ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ.
ನಾಡಿಗೂ ಊರಿಗೂ ದೇಶಕ್ಕೂ ಒಳ್ಳೆ ಸುಭಿಕ್ಷೆಯಾಗಿ ಮಳೆ ಬೆಳೆಗಳಾಗಿ ಯಾವುದೋ ರೋಗ ರುಜಿನಗಳು ಇಲ್ಲದಂಗೆ ಮಾಡಲಿ ಅಂತೇಳಿ ಲೋಕ ಕಲ್ಯಾಣಾರ್ಥವಾಗಿ ನಾವು ಈ ಪ್ರಾರ್ಥನೆಯನ್ನು ಮಾಡ್ತೇವೆ. ನಮಸ್ತೆ ಎಲ್ರಿಗೂ. ಸೋಮವಾರ ದಿವಸನೂ ವಿಶೇಷ ಪೂಜೆ ಇರ್ತದೆ. ಅಂದರೆ ಮಾಮೂಲಿ ಪಂಚಾಮೃತ ಅಭಿಷೇಕ, ಪ್ರಸಾದ ವಿನಿಯೋಗಗಳಿರ್ತವೆ. ವಿಶೇಷವಾಗಿ ಪರ್ವದಿನ ಸಂಕ್ರಮಣ ಅಥವಾ ಮಾಸ ಶಿವರಾತ್ರಿ ಅಥವಾ ಪ್ರದೋಷ ಪೂಜೆಗಳು, ಈ ಥರ ಅಮಾವಾಸ್ಯೆ ಪೂಜೆಗಳು ವಿಶೇಷವಾಗಿ ನಡೆಯುತ್ತವೆ. ಅಮಾವಾಸ್ಯೆ ದಿವಸ ಮಾತ್ರ ಎಣ್ಣೆ ಮಜ್ಜಿನ ಸೇವೆ ಮತ್ತು ಅನ್ನದಾಸೋಹ ಪ್ರತಿ ತಿಂಗಳಲ್ಲಿ ನಡೆಯುತ್ತೆ. ಇದು ವಿಶೇಷವಾಗಿ ಕಾರ್ತಿಕ ಮಾಸಗಳಲ್ಲಿ ವಿಶೇಷ ಪೂಜೆಗಳಿರ್ತವೆ. ಹಾಗೆ ಶಿವರಾತ್ರಿಯಲ್ಲಿ ವಿಶೇಷ ಪೂಜೆ ಮತ್ತು ಅಲಂಕಾರ ಇರ್ತದೆ, ವಿಶೇಷ ಕಾರ್ಯಕ್ರಮಗಳಿರ್ತವೆ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಮಹದೇಶ್ವರ ಸ್ವಾಮಿಯು ಸಕಲ ಇಷ್ಟಾರ್ಥಗಳನ್ನ ನೆರವೇರಿಸಿದ್ದಾರೆ. ಅದು ಅವ್ರ ಬಾಯಲ್ಲೇ ನೀವು ತಿಳ್ಕೊಬೋದು. ನನ್ನ ಹೆಸರು ನಟರಾಜ ಆರಾಧ್ಯ ಅಂತ. ನಾನು ಈ ದೇವಾಲಯದ ಅರ್ಚಕರು. ನಾವು ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ. ನಮ್ಮ ಹೆಸರು ಮುರಳಿ ಅಂತ, ಚಂದಾಪುರದಿಂದ ಬಂದಿದ್ದೀವಿ. ಸೊ ನಮ್ಮ ಸ್ನೇಹಿತರ ಮೂಲಕ ಇಲ್ಲಿ ಮಹದೇಶ್ವರ ದೇವಸ್ಥಾನ ಇರೋದು ವಿಚಾರ ತಿಳಿಯಿತು. ಸುಮಾರು ಒಂದು 8 ವರ್ಷಗಳಿಂದ ನಾನು ಇಲ್ಲಿ ಬಂದೋಗ್ತಾ ಇದ್ದೀನಿ. ನನ್ನ ಕೆಲವೊಂದು ಸಮಸ್ಯೆಗಳಿಗೆ ಭಾಳಷ್ಟು ತೊಂದರೆಗಳಾಗ್ತಾಯಿದ್ದು, ಈಗ ಎಲ್ಲವನ್ನು ಒಂದೊಂದೇ ಆಗಿ ಅದನ್ನು ಬಗೆಹರಿಸ್ಕೊಂಡು ಬಂದಿದ್ದೀವಿ. ಆ ಮಹದೇಶ್ವರನ ಕೃಪೆಯಿಂದ ಎಲ್ಲನೂ ಒಳ್ಳೆಯದಾಗ್ತಾ ಇದೆ. ನಾವಿಲ್ಲಿ ಬಂದಾಗಿಂದ ಎಲ್ಲನೂ ಬಗೆಹರಿಸ್ಕೊಂಡು ನಮ್ಮ ಬದುಕಲ್ಲಿ ತುಂಬಷ್ಟು ಬದಲಾವಣೆಗಳಾಗಿದೆ. ನಾವು ಯಾವತ್ತೂ ನಟರಾಜ ಸ್ವಾಮಿಗಳಿರೋರಿಗೆ ನಟರಾಜ ಸ್ವಾಮಿಗಳವ್ರನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ತುಂಬ ವಿಚಾರಗಳೆಲ್ಲ ನಂದು ಏಳು ಬೀಳುಗಳು ಇರೋದರಲ್ಲಿ ಎಲ್ಲನೂ ಬಗೆಹರಿಸಿ ಎಲ್ಲ ಒಳ್ಳೆಯದಾಗುತ್ತೆ ಅಂಥೇಳಿ ಆಶೀರ್ವಾದ ಮಾಡಿ ಪ್ರತಿ ತಿಂಗಳಾಗಿರ್ಬೋದು, ಪ್ರತಿ ವಾರ ಆಗಿರ್ಬೋದು ನಮಗೆ ತಿಳಿಸಿ ಬಂದೋಗಿ ಅಂಥೇಳಿ ನಾವೇ ಪೂಜೆ ಇರೋದನ್ನು ತಿಳ್ಕೊಂಡು ಬಂದು ಪೂಜೆಗೆ ಅಟೆಂಡ್ ಮಾಡಿ ಪೂಜೆ ಮುಗಿಸ್ಕೊಂಡು ನಮ್ಮ ಇಷ್ಟಾರ್ಥಗಳನ್ನ ನಾವು ಮನಸಾರ ಬೇಡಿಕೊಂಡು ನಮಗೆಲ್ಲ ಒಳ್ಳೆಯದಾಗಿದೆ. ಹಾಗಾಗಿ ನಮಗೆ ಸ್ವಾಮಿಗಳು ಕಂಡ್ರೆ ಭಾಳಷ್ಟು ಅಭಿನಂದನೆಗಳಿದೆ. ತುಂಬ ಧನ್ಯವಾದಗಳು ಈ ದೇವಸ್ಥಾನಕ್ಕೆ ಬಂದೋಗಿದ್ದಕ್ಕೆ. ನಮಗೆ ಬರುವಾಗ ಏನು ಸಮಸ್ಯೆ ಇತ್ತು? ತುಂಬ ಮನಸ್ಸಲ್ಲಿ ಭಾಳಷ್ಟು ತೊಂದರೆಗಳು ಮತ್ತು ನನ್ನ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಳಕ್ಕಾಗಲ್ಲ ಅಂಥ ವಿಚಾರಗಳೆಲ್ಲ ನನ್ನ ಮನಸ್ಸಲ್ಲಿತ್ತು. ಅದು ಸುಮಾರು ಒಂದು 90% ಕ್ಲಿಯರ್ ಆಗಿದೆ. ಹಾಗಾಗಿ ಎಲ್ಲನೂ ಸರಿ ಒಂದು ಹಂತಕ್ಕೆ ಬಂದಿದೆ, ಎಲ್ಲ ಸರಿ ಹೋಗ್ತಾ ಇದೆ. ಹಾಗಾಗಿ ಮನಸ್ಫೂರ್ತಿಯಾಗಿ ನಾನು ಒಪ್ಪಿ ಕೆಲವೊಂದು ವಿಚಾರಗಳನ್ನ ನಾನೇ ತಿಳ್ಕೊಂಡು, ಹಾಗಾಗಿ ಭಾಳ ಒಳ್ಳೆಯದಾಗಿರೋದ್ರಿಂದ ಪ್ರತಿ ವಾರನೂ ನಾನಿಲ್ಲಿ ದೇವಸ್ಥಾನಕ್ಕೆ ಬಂದು ಹೌದೌದು ಸನ್ನಿಧಿಗೆ ಬಂದ ಮೇಲೆ ನಮ್ಮ ವಿಚಾರಗಳಲ್ಲಿ ಕೆಲವೊಂದು ಬದಲಾವಣೆಗಳಾಗಿರೋದು ನಿಜ. ಸುಮಾರು ಒಂದು 6-7 ವರ್ಷದಿಂದ ನಾನು ಹೌದೌದು ತುಂಬ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ಸುಮಾರು ವರ್ಷಗಳಿಂದ ಕೆಲವರಿಗೆ ಸಂತಾನ ಭಾಗ್ಯ ಆಗಿರಲಿಲ್ಲ. ಇಲ್ಲಿ ಬಂದು ಎಣ್ಣೆ ಮಜ್ಜನ ಸೇವೆ ಮಾಡಿಸ್ತೀನಿ ಅಂತ ಅರಕೆ ಕಟ್ಕೊಂಡು ಹೋಗಿರೋರಿಗೆ ಸಂತಾನ ಭಾಗ್ಯಗಳಾಗಿದೆ. ಇವತ್ತು ಅವರ ಕಾರಣ ಅಂತ ಬರಿಲ್ಲ, ಬರೋ ಅಮಾವಾಸ್ಯೆಗೆ ಬರ್ತಾರೆ, ಅವರೇ ಹೇಳ್ತಾರೆ, ಕೇಳ್ಬೋದು. ಅವರಿಗೆ ಸುಮಾರು 15 ವರ್ಷದಿಂದ ಮಕ್ಕಳಿಲ್ಲಿದ್ದವ್ರಿಗೂ ಈ ಸೇವೆ ಮಾಡಿಸ್ತೀನಿ ಅಂತ ಒಪ್ಕೊಂಡು ಹೋಗಿರೋರು, ಅರಕೆ ಕಟ್ಕೊಂಡಿರೋರಿಗೆ ಸಂತಾನ ಭಾಗ್ಯ ಆಗಿದೆ. ಅವ್ರು ಇನ್ನೂ ಸೇವೆ ಮಾಡಿಸಿಲ್ಲ, ಅರಕೆ ಕಟ್ಟಿದ್ದಾರೆ ಅಷ್ಟೇ. ಈಗ ಅವ್ರು ಪ್ರೆಗ್ನೆಂಟು, ಬರೋದಕ್ಕೆ ಹೋಗೋಕ್ಕಾಗಲ್ಲ ಅಂತೇಳಿ 6-7 ತಿಂಗಳಾದ್ಮೇಲೆ ಮಾಡಿಸ್ತೀವಿ ಅಂತ ಅರಕೆ ಕಟ್ಟಿದ್ದಾರೆ. ಈ ಥರ ಸಂತಾನ ಭಾಗ್ಯ ಇಲ್ದಿದ್ದವ್ರಿಗೂ ಇಲ್ಲಿ ಸಂತಾನ ಆಗಂತ ಎಲ್ಲ ಕೆಲವರಿಗೆ ನೀವೇ ಅವ್ರನ್ನೇ ಕೇಳಿ ತಿಳ್ಕೊಬೋದು. ತಮ್ಮ ಭಕ್ತಿಪೂರ್ವಕವಾಗಿ ಶಿವನ ಮಹದೇಶ್ವರನ ಅವನ ಮಕ್ಕಳ ಮಾದಪ್ಪ ಅಂತಲೂ ನೀವು ಕೇಳಿರ್ತೀರ. ಭಕ್ತಿಪೂರ್ವಕವಾಗಿ ನಂಬಿ ಅವನ್ನ ಬೇಡ್ಕೊಂಡ್ರೆ ಸಂತಾನ ಭಾಗ್ಯಗಳು ಇಲ್ಲಿ ಕರುಣಿಸ್ತಾನೆ ಮಹದೇಶ್ವರ ಸ್ವಾಮಿಯು.